ಏನಾಗಿತ್ತು ಅಂತಂದ್ರೆ ಯಾರ ಹಿಂಗಿಬ್ರು ಗಂಡ ಹೆಂಡ್ತಿದ್ರು. ಭಾಳ ಚಿಕ್ಕದಾಗಿರ್ತಕ್ಕಂಥ ಜೀವನ, ಸಂಸಾರ ಜೀವನ ನಡೆದಿರ್ಬೇಕಾದ್ರೆ ಮನೆ ಒಳಗೆ ಇಬ್ಬರು ಗಂಡ ಹೆಂಡತಿ ಏನು ವಿಚಾರ ಮಾಡಿದ್ರು ಅಂತಂದ್ರೆ ಮಕ್ಕಳಾಗಬೇಕಂತಕ್ಕಂಥ ಭಾವನೆ. ಮಕ್ಕಳಾಗಬೇಕಂತಕ್ಕಂಥ ಭಾವನೆಯಿಂದ ಬದುಕು ಮಾಡುವಂಥ ಸಂದರ್ಭದೊಳಗೆ ಹತ್ತಾರು ದೇವರಿಗೆ ಹರಕೆ ಹೊತ್ತಾರ. ಶಿವಯೋಗೇಶ್ವರನ ಬಿಡಲಿಲ್ಲ, ಅಪ್ಪ ಮಹಾಂತ ದುದುಂಡೇಶ್ವರನ ಬಿಡಲಿಲ್ಲ, ಫಕೀರೇಶ್ವರನ ಬಿಡಲಿಲ್ಲ. ಯಾಕೆ? ಮಕ್ಕಳ ಸಲುವಾಗಿ. ಯಾರು ಏನು ಹೇಳ್ತಾರೆ, ಯಾರು ಎಲ್ಲಿ ಹೇಳ್ತಾರೆ, ಎಲ್ಲ ಕಡೆ ಹೋಗಿ ಬೇಡ್ಕೊಂಡು ಬಂದ್ರೆ ಏನೋ ಪೂರ್ವ ಜನ್ಮದ ಪುಣ್ಯ ಎರಡು ಮಕ್ಕಳದವ, ಒಂದು ಹೆಣ್ಣು ಒಂದು ಗಂಡ ಮಕ್ಕಳಾದವ. ಪೂರ್ವ ಜನ್ಮದ ಪುಣ್ಯದಿಂದ ಆರ್ತಿಗೊಬ್ಳು ಕೀರ್ತಿಗೊಬ್ರು ಎರಡು ಮಕ್ಕಳು ಯಾವಾಗ ಆದವ ಆದಂಥ ಸಮಯದೊಳಗೆ ಹಿಂಗೆ ನಿತ್ಯಲು ಕೂಡ ಯಾವಾಗ ಕಾಲವನ್ನು ಕಳಿಲಿಕ್ಕತ್ತಾರೆ. ಕಾಲ ಕಳೆಯುವಂಥ ಸಮಯದೊಳಗೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ ಮಗಳು ಮದುವೆ ಮಾಡಿದ ತಕ್ಷಣ ಗಂಡ ತೀರ್ಕೊಂಡು ಬಳಿಕ ತಾಯಿ ಅಂದ್ಕೊಂಡ್ಲು, ಹಾಗಾದರೆ ಮಗನಿಗೊಬ್ಬೋಗಿ ಎರಡು ಅಕ್ಕಿ ಕಾಳು ಹಾಕಿಬಿಟ್ಟೆ ಅಂದ್ರೆ ನನ್ನ ಭಾರ ನನಗೆ ಇಳಿತೈತಿ. ಯಾವಾಗ ತಾಯಿ ಅನ್ಕೊಂಡ ತಕ್ಷಣ ಮಗನಿಗೊಂದು ಚಲೋ ಕನ್ಯೆ ತೆಗೆದ ಮದುವೆ ಮಾಡಿದಾಗ ಮನೆಗೆ ಬಂದಂಥ ಸೊಸಿ ಫಸ್ಟಿಗೆ ಒಂದು 2-3 ವರ್ಷ ಅತ್ತೆಯನ್ನಾಗೆ ಕಂಡ್ಲ. ಬರ್ಬರ್ತಾ ಅತ್ತಿ ಅಂತಂದ್ರೆ ಕತ್ತಿ ರೂಪದೊಳಗೆ ಕಾಣಕತ್ಲ. ಅವಾಗ ಅತ್ತೆ ಅಂದ್ರೆ ತಾಯಿ ಅಂತಿದ್ರವ, ಈಗೆಲ್ಲ ಅತ್ತೆ ಅಂದ್ರೆ ಕತ್ತಿ ಅನ್ನೋರು ಭಾಳ ಮಂದಿ ಅದಾರ. ಯಾಕೆ? ಇಲ್ಲಲ್ಲವ ಇನ್ನೂ 2 ತಾಸು ನಿಮ್ಮೂರ ಬಾಳೆ ಮಾಡ್ಬೇಕನ. ಇಲ್ಲಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಹೀಗೆ ನಿತ್ಯಲು ಕೂಡ ಕಾಲವನ್ನು ಕಳೀತಾ ಬದುಕನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಮಗನಿಗೆ ಮದುವೆ ಮಾಡಿ ಸೊಸಿ ಯಾವಾಗ ಬಂದ್ಲ, ಸೊಸಿ ಗಂಡಿಗೆ ಹೇಳಕತ್ಲಂತ, ಅಲ್ಲ ನೋಡು ನಿಮ್ಮವ್ವ ಹಂಗದಾಳ, ನಿಮ್ಮವ್ವ ಹಿಂಗದಾಳ, ಈ ಮನ್ಯಾಗ ನಿಮ್ಮವ್ವ ಅಂದ್ರೆ ನನಗೆ ದೇವ್ ಕಣ್ಣಂಗೆ ಕಾಣಕತ್ತಾಳ. ಊಟ ಮಾಡಿ ಮಲ್ಕೊಳ್ಳುವಂಥ ಸಮಯದೊಳಗೆ ನೀವು ಬೆಳ್ಳ ಬೆಳ್ತಾನ ಕಿವ್ಯಾಗ ಹೂ ಇಟ್ಟಿದ್ದ ನಿಮ್ಮವ್ವ ಹಂಗದಾಳ, ನಿಮ್ಮವ್ವ ಹಿಂಗದಾಳ, ಈ ಮನೆ ತಿಪ್ಪಿ ಕಸ ಆಗೈತಿ, ಈ ಮನೆ ಹಂಗೈತಿ ಹಿಂಗೈತಿ. ಒಂದು ಈ ಮನೆ ನಿಮ್ಮವ್ವ ಇರ್ಬೇಕಿಲ್ಲ, ನಾ ಇರ್ಬೇಕ. ಅವ ಅಂದ, ಹೌದೇನು, ಹಂಗಾರ ಒಂದು ಕೆಲಸ ಮಾಡು, ಬೆಳಗ್ಗೆ ಹರಿತಿಗೆ ವಿಚಾರ ಮಾಡ್ತೀನಿ, ನಮ್ಮವ್ವನ ಒಟ್ಟು ಹಂಗಾರ ಮಾಡಿ ಎಲ್ಲ ಕಳ್ಸಿನ ಸುಮ್ಮನೆ ಅಂದ. ಹಿಂಗೆ ಹೇಳಿಬಿಡ್ರಿ, ನೀವು ಇಬ್ಬರು ಇರ್ತಾರೆ, ಅವ್ರಿಬ್ಬರೊಳಗೆ ಯಾರ್ದಾರು ಒಂದು ಮಾತಿಲ್ಲ ನೆನಪಿಟ್ರಿ ಅಂತಂದ್ರೆ ಮನೆಗೆ 2 ಬಾಗಲ ಫಿಕ್ಸ್ ಆಗ್ಯವು. ತಾಯಿನೂ ಬೇಕು ಹೆಂಡ್ತಿನೂ ಬೇಕು ಅನ್ನಂಗಿತ್ತಂದ್ರೆ 2 ತಲೆಗೆಟ್ಕೋಬೇಡ್ರಿ, ಚಂದ ಹ್ಞೂ ಅಂತೇಳಿ ಕಿವಿಲಿ ಬಿಟ್ಬಿಡ್ರಿ. ಅವ ಮದುವೆ ಆದ ತಕ್ಷಣ ಹೆಂಡ್ತಿ ಬಂದ್ಲು. ಹೆಂಡ್ತಿ ಒಂದು 3-4 ವರ್ಷ ಅತ್ತೆನ ಭಾಳ ಪ್ರೀತಿಯಿಂದ ಕಂಡ್ಲು. ಬರ್ಬರ್ತಾ ಅತ್ತೆನ ಆಕಿ ಕಣ್ಣಾಗ ಬೇರೆ ಕಾಣಕತ್ಲ. ಇಬ್ಬರು ಗಂಡ ಹೆಂಡ್ತಿ ಮಾತಾಡಕತ್ರ, ನೋಡು ಈ ಮನ್ಯಾಗ ಒಂದು ನಿಮ್ಮವ್ವ ಇರ್ಬೇಕು, ಇಲ್ಲ ನಾ ಇರ್ಬೇಕು. ಆಕೆ ಹೆಣ್ಣು ತಂದು ಒಮ್ಮೆ ದೊಮ್ಮಕ್ಳಿಗೆ ಹಿಂಗ್ಯಾಕೆ ನಿರ್ಧಾರ ಮಾಡಕತ್ತಿ, ನಿಂಗೆ ಏನಾಗೈತಿ, ಏನು ಕಡಿಮೆ ಆಗೈತೆ ಮನೆ ನಿನಗೆ? ಇಲ್ಲ ನಂಗೆ ಉಣ್ಣಾಕ ತಿನ್ನಕ ತೊಡಕ ಬಟ್ಟೆ ಏನು ಕಡಿಮೆ ಇಲ್ಲ, ಆದ್ರೆ ನಿಮ್ಮವ್ವ ಒಬ್ಬಕ್ಕೆ ಕೊರತೆಗಳು ನನಗೆ ಅನ್ಲಕ್ಕೆ. ನಿಮ್ಮವ್ವ ಬೇಕು ಹೋಲು ಅಂತಂದ್ರೆ ನೀನ ರಾಜ ನಾನಾ ರಾಣಿ ಅನ್ಲಕ್ಕೆ. ಅಲ್ಲಿ ಏನು ಮಾಡ, ನೀವು 9 ತಿಂಗಳ ಗರ್ಭ ಇಟ್ಕೊಂಡು ಭೂತಾಯಿ ಗರ್ಭ ಕೊಟ್ಟಾಳ ತಾಯಿ, ಆಕಿನ ಹೆಂಗೆ ಬಿಡಕ್ಕೆ ಬರ್ತಂದು ಕೂಡ ಅದು ನನಗೆ ಗೊತ್ತಿಲ್ಲ. ನಾ ಬೇಕಂದು ನಿಮ್ಮವ್ನ ದಬ್ಬ, ನಿಮ್ಮವ್ವ ಬೇಕಂದು ನಾ ಹೊಕ್ಕಿನ ಅನ್ಲಕ್ಕೆ. ಎಂತಿರ್ಲಿ ಅವ ನಿಮ್ಗೆ ಗೊತ್ತಾವ ಅಂದ್ಕೊಳ್ಳಿ. ಅವ ಅಂದ, ಒಂದು 8 ದಿವಸ ಸಮಯ ಕೊಡು ಅಂದವ. 8 ದಿವಸ ಸಮಯ ಕೊಡು ಅಂದ್ಕೊಳ್ಳಿ. 8 ದಿವಸ 9ನೇ ದಿವಸಕ್ಕೆ ನನ್ನ ಸೂಟ್ಕೇಸ್ ಪ್ಯಾಕ್ ಇರ್ತಾವ ಅನ್ಲಕ್ಕಿ. ಅವ 8 ದಿವಸ ವಿಚಾರ ಮಾಡಿದ. ಯಾಕಂದ್ರೆ 9 ತಿಂಗಳ ಗರ್ಭ ಇಟ್ಕೊಂಡು ಭೂತಾಯಿ ಗರ್ಭಕ್ಕೆ ಕೊಟ್ಟಾಳ, ಇಷ್ಟು ಚಂದ ಬೆಳೆಸ್ಯಾಳ, ಉಣಿಸ್ಯಾಳ, ತಿನ್ಸ್ಯಾಳ, ತಾಯಿನ ಹೆಂಗೆ ಕಳ್ಕೊಬೇಕಂತ ಒಂದು ಕಡೆಗೆ, ತಾಯಿಗೆ ವಯಸ್ಸಾಗ್ಯಾವ, ಅಡುಗೆ ಮಾಡಿ ಹಾಕಕ್ಕೆ ಹೆಂಡತಿ ಹೆಂಗೆ ಕಳ್ಕೊಬೇಕಂತ ಒಂದು ಕಡೆಗೆ, 2 ವಿಚಾರ ಮಾಡಿ 7 ದಿವಸ 8 ದಿವಸ ಹೋತು. ಬೆಳಗರದ 9ನೇ ದಿವಸ ಅವ ಹಿಂದಿನ ದಿವಸ ವಿಚಾರ ಮಾಡಿದಾಗ ಆಕೆಂದು ನೋಡಿ ಇನ್ನೊಂದು ದಿವಸ ಹೆಂಗೆ ವಿಚಾರ ಮಾಡು, ಇನ್ನೂ 1 ದಿವಸ ಐತಿ ವಿಚಾರ ಮಾಡಂತ, ನಾಳೆ ದಿವಸ ಐತಿ ಯಾಕೆ ಚಿಂತೆ ಮಾಡ್ತೀನಿ. ಕೊನೆಗೆ ಇಬ್ರು ಕೂಡ ನಿರ್ಧಾರಕ್ಕೆ ಬಂದರು. ಬೆಳಗ್ಗೆ ಎದ್ದು ಗಂಡ ಹೊಲಕ್ಕೆ ಹೋಗಿ ಮುಂದಾಗ ಅವ ಅಂದ, ಇವತ್ತು ಹೆಂಗಾರ ಮಾಡಿ ರಾತ್ರಿ ನಮ್ಮ ಅವ್ನ ತೊಗೊಂಡು ಕಿನಾಲ್ನಾಗ ಹಳದಾಗ ಕೆರೆಯಾಗ ಒಗಿತೀನಿ ಅಂದವ. ಹಳದಾಗ ಕೆರೆಯಾಗ ನಮ್ಮ ಅವ್ನು ಒಗಿತೀನಿ ಅಂದ್ಕೊಳ್ಳಿ. ಹೇಳ್ತೀನಿ ನಿಮ್ಗೆ ಆಕಿ ಇಷ್ಟು ಖುಷಿ ಆತಲ್ಲ, ಇವತ್ತು ರಾತ್ರಿ ಹೆಂಗೋ ನಮ್ಮ ಮತ್ತೆ ಹೋಗುತ್ತಂತ ತಿಳ್ಕೊಂಡು ಅವತ್ತು ನೋಡ್ಬೇಕು ಬಿಸಿ ರೊಟ್ಟಿ ಬಿಸಿ ಪಲ್ಯ ಉಣಿಸೋದೇನ ತಿನ್ನಿಸೋದೇನ. ಅತ್ತೆ ಅಂದ್ಲು, ಇಟ್ಟು ಬಿಸಿ ರೊಟ್ಟಿ ಬಿಸಿ ಪಲ್ಯ ಫಸ್ಟಿಗೆ ಬಂದಾಗ ತಿನ್ಸಿದ್ದೆ ಅಂದ್ರೆ ನಾ ಯಾಕೆ ನೀನು ಬೈತಿದ್ದೆ ತಂಗಿ ಅಂತ ತಿಳ್ಕೊಂಡು ಅತ್ತಿ ಮನಸ್ಸನ್ನ ಕತ್ತೆ. ಹೀಗಿರುವಂಥ ಸಮಯದೊಳಗೆ ಆ ತಂಗರ ಹೊಲಕ್ಕೆ ಹೋಗ್ಬಿಡ್ತೀನಿ ತಿಳ್ಕೊಂಡು ಗಂಡ ಹೊಲಕ್ಕೆ ಹೋದ. ಅಪರೂಪ ಏನಾಗಿತ್ತು ಅಂತಂದ್ರೆ ಮದುವೆ ಮಾಡಿ ಮಗಳನ್ನ ಕೊಟ್ಟು ಬಾದನಾಗಿತ್ತು. ಮಗಳನ್ನ ನೋಡ್ಲಾರ ಒಂದು 2-3 ತಿಂಗಳಾಗಿತ್ತು. ಮಗಳನ್ನ ನೋಡ್ಬೇಕಂತ ತಿಳ್ಕೊಂಡು ಅಕ್ಕಿಯವ್ವ ಅಂದ್ರೆ ಅವನ ಅತ್ತಿ ಆಗಿನ ಸಮಯದೊಳಗೆ ನಡ್ಕೊಂತ ಹೋಗ್ಕೊಂಡ್ರು. 4-8 ನಡ್ಕೊಂತ ಹೋಗ್ಬೇಕು. ಹಿಂಗೆ ಬರ್ಬೇಕಾದ್ರೆ ಅತ್ತಿ ಮಗಳು ಮಾತಾಡ್ಸ್ಬೇಕಂತ ತಿಳ್ಕೊಂಡು ಬುತ್ತಿ ಕಟ್ಕೊಂಡು, ಇವತ್ತು ನೋಡ್ಬೇಕವ್ವ ಬಸ್ ನಾನು ನೋಡಿದೆ ತುಂಬಿದ ಬಸ್ಸು ತುಂಬಿದಂಗೆ ಬರ್ತವೆ. ಹಂಗೆ ನಮ್ಮ ಮೌದಿರು ಬಂದ ಬರ್ತಾರೆ. ಯಾಕೆ? ತವ್ರ ಮನೆ ಅನ್ನುವಂಥ ಪ್ರೀತಿ, ತವ್ರ ಮನೆ ಅಂತಕ್ಕಂಥ ಕಾಜಿ ಅಲ್ಲ. ಅದರ ನಾಳೆ ವಿಶೇಷವಾಗಿ ಗಡ್ಡಿ ತೀರ ಐತಿ ನೋಡ್ಬೇಕಂತ ತಿಳ್ಕೊಂಡು ಬಸ್ ಹಂಗೆ ತುಂಬಿದ್ವು.
ಹೆಂಗೆ ನೀವು ಬರ್ತಿರಲ್ಲ ಹಂಗೆ ಮಗಳನ್ನ ಮಾತನಾಡ್ಸ್ಬೇಕಂತ ತಿಳ್ಕೊಂಡು ಅಕ್ಕಿಯವ ಬಂದು ಕೂಡಲೇ ಇಬ್ಬರು ಬೀಗ್ತಿರ್ ಕುಂತ್ಕೊಂಡ್ರೆ ಮಾತಾಡೋ ಮುಂದಾಗ ಇವ್ ಹೊಲಕ್ಕೆ ಹೋದ ಗಂಡ ಸಾಯಂಕಾಲ ಬಂದ ಅತ್ತಿ ನೋಡಿದ ಅತ್ತಿ ಮಾತಾಡ್ಸಿದೆ ಯಾವ ಬಂದಿರ ಅತ್ತಿಯರ ಸಾಯಂಕಾಲ ಬಂದೀನಿ ಆರಾಮದಲ್ಲಿ ಎಲ್ಲ ಮಾತುಕತೆ ಮುಗೀತು ಅಕ್ಕಿ ಅವ್ರು ಬಂದಳು ಅಂದ್ಕೂಳೆ ಏನು ಬೇಕಾದ ಬೇಡದ ಎಲ್ಲ ಮಾಡಿ ಉಣ್ಸಾಕತ್ಲ ಉಂಡು ಕೂಡಲೇ ಇಬ್ಬರು ಅವರಿಬ್ಬರು ಬೀಗ್ತಾರ ಮಾತಾಡಕತ್ರ ಯಾಕಂದ್ರೆ ಅತಿಥಿ ದೇವೋಭವ ಅಂದಾರ ಬಂದಂಥ ಮನೆಗೆ ಬಂದಂಥ ಅತಿಥಿಗಳಿಗೆ ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ ಐತೆ ಅಂತ ತಿಳ್ಕೊಂಡು ಬಂದ ಅತ್ತಿಗೆ ಬಂದ ಸೊಸಿ ಅವ್ಗ ಅವು ಏನಲ್ಲ ಅಂದ್ರೆ ಇಲ್ರಿ ನೀವು ನಮ್ಮ ಮನೆಗೆ ಬಂದ ಅತಿಥಿಗಳಿದ್ರಿ ಮಂಚಿನ ಮುಕ್ಕೋರು ನೀವು ನಾ ಕೆಳಗೆ ಮುಕ್ಕೋದು ಅಂತ ತಿಳ್ಕೊಂಡು ಈಕೆ ಅವು ಏನಂತಳಂತಂದ್ರೆ ಇಲ್ಲ ನೀವು ಮನೆಗೆ ಹಿರಿಯರದ್ರಿ ಮನೆಗೆ ಯಜಮಾನ್ರದ್ರಿ ನೀವು ಮುಕ್ಕೋರು ಅಂತ ತಿಳ್ಕೊಂಡು ಆಕಿ ಇಬ್ಬರು ಯಾವಾಗ ಬೀಗ್ತಾರೆ ಮಾತಾಡೋ ಮುಂದೆ ಇವರಿಬ್ಬರು ಗಂಡ ಹೆಂಡತಿ ಒಳಗೆ ಊಟ ಮಾಡೋದು ಇವಂದ ಮತ್ತು ಇವತ್ತು ನಮ್ಮ ಅವ್ನು ಹೆಂಗಾರ ಮಾಡಿ ಹಳದಾಗ ಹೋಗಿ ಮಾಡಿದೆ ಮತ್ತು ನಿಮ್ಮವನು ಬಂದಳು ಹೆಂಗೆ ಅಂದವ ನಿಮ್ಮವನು ಬಂದಳು ಹೆಂಗೆ ಇದನ್ನೆಲ್ಲ ಹೇಳಂಗಿಲ್ಲ ನೀನು ನೀ ಎಲ್ಲ ತಿಳ್ಕೊಂಡಿರ್ಬೇಕ ಇವತ್ತು ನಿಮ್ಮವನು ಒಟ್ಟು ಹೆಂಗೆ ಹಳದಾಗ ಒಗ್ಯಬೇಕಂದ್ಲ ಅಕ್ಕಿ ಅಲ್ಲ ನಿಮ್ಮವನು ಅದಳು ಹೆಂಗೆ ಮಾಡ್ಬೇಕ ನೀ ಚಿಂತೆ ಮಾಡಬೇಡ ನಿಮ್ಮವು ಮಂಚ ಬಿಟ್ಟು ಕೆಳಗೆ ಇಳಂಗಿಲ್ಲ ನಿನಗೆ ಅಷ್ಟು ನಂಬಿಕೆ ಇರಲ್ಲ ಅಂತ ಒಂದು ಕೆಲಸ ಮಾಡ ಹೆಬ್ಬೆಳ್ಳಿಗೆ ದಾರ ಕಟ್ಟಿ ತೊಗೊಂಡು ಬಂದು ಬಾಗಿಲಿಗೆ ಬಿಟ್ಟಿರ್ತೀನಿ ಯಾರ ಕಾಲಿಗೆ ದಾರ ಇರ್ತಾ ಆಕೆ ನಿಮ್ಮ ಅನ್ಲಕ್ಕೆ ಅಂದ್ಕೊಳ್ಳಿ ಆತು ಬಿಡು ಅಂದ್ರೆ ಇಬ್ಬರು ಗಂಡ ಹೆಂಡತಿ ಊಟ ಮಾಡಿದ್ರೆ ಅಷ್ಟೊತ್ತಿಗೆ ಅವನವ್ವ ಬಂದಂಥ ಅತ್ತಿನ ಮಂಚಿನ ಮಲಗಿಸಿದ್ಲ ಈಕೆ ಕೆಳ ಮುಕ್ಕೊಂಡಿದ್ಲ ಈಕಿಗೆ ಏನು ತಲೆಯಾಗ ಅಂತಂದ್ರೆ ನಮ್ಮ ಮತ್ತೆ ಮಂಚ ಬಿಟ್ಟು ಕೆಳಗಿಣಂಗಿಲ್ಲ ಅಂತ ತಿಳ್ಕೊಂಡು ಆಕಿನ ಮೊದಲ ಅವಳು ಗುಬ್ಬಿಲ್ ಅಟನ್ ಚಿಮ್ಮಣ ಸಣ್ಣ ಮಾಡಿ ಮುಕ್ಕೊಂಡಿದ್ರು ಮುಕ್ಕೊಂಡಾಗ ಹೇಳ್ತೇನೆ ನಿಮಗೆ ಆಕೆ ಯಾರು ಏನೋ ಗೊತ್ತಲ್ಲ ಹೋಗಿ ಸೀದಾ ಹೆಬ್ಬೆಳೆ ದಾರ ಕಟ್ಟಿಲ್ಲ ತೊಗೊಂಡು ಒಂದು ತಲಬಾಗಲಿ ಬಿಟ್ಲ ಇವಂಗೆ ಇಲ್ಲ ನಡಿಮಿ ಅನ್ಲಕ್ಕೆ ಅವ ಕಣ್ಣೀರು ಹಾಕುವಂತ ಹೋದ ದಾರ ಹಿಡ್ಕೊಂಡ ಎರಡು ಹೆಬ್ಬೆಳೆ ಸಿಕ್ಕೋ ಯವ್ವ ಕ್ಷಮ ಮಾಡುವ 9 ತಿಂಗಳು ಹೊತ್ತು ನಾನು ಜೋಪಾನ ಮಾಡಿದೆ ಅನಿವಾರ್ಯ ನಿನಗೆ ವಯಸ್ಸಾಗೈತಿ ನಂಗೆ ಅಡಿಗೆ ಮಾಡಿ ಹಾಕೋಕ್ಕಾಗೋದಿಲ್ಲ ನನ್ನ ಹೆಂಡತಿ ಅಡಿಗೆ ಮಾಡಿ ಹಾಕ್ತಾಳೆ ಕ್ಷಮ ಮಾಡ್ಯವ ನೀನು ತೊಗೊಂಡು ಹೋಗಿ ಹಳದ ಹೋಯ್ತು ಅಂತ ತಿಳ್ಕೊಂಡು ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಕಣ್ಣೀರಿಂದ ತಾಯಿ ತೊಳೆದು ಹಿಂಗೆ ಹೋಗಿ ಲೈಟ್ ಸಣ್ಣ ಈ ಗುಬ್ಬಿಲಾಟನ ಚಿಮ್ಮನಾಗೈತಿ ಗೋಣಿಚೀಲ ಅಂತಿರ್ಲು ದೊಡ್ಡ ಗೋಣಿಚೀಲದೊಳಗೆ ಹಿಂಗೆ ತಾಯಿ ಹಾಕ್ಕೊಂಡು ಅವನ ಮಕ ಸಹಿತ ನೋಡಿ ಹಾಕ್ಕೊಂಡು ಸೀದಾ ಹೊರಗೆ ಬಂದ್ಬಿಟ್ಟು ಹೊತ್ಕೊಂಡು ಈಕೆ ಅನ್ಕೊಂಡ್ಲು ಏನು ನಮ್ಮ ಅತ್ತೆಯನ್ನು ಏನೋ ಒಗಿತಾನವೇನೋ ಬಿಟ್ಟು ಬರ್ತಾನೆ ನೋಡ್ಬೇಕಂತ ತಿಳ್ಕೊಂಡು ಮುಂದೆ ಅವ ಹಿಂದಿಂದ ಈಕಿ ಆಶ್ಚರ್ಯ ಏನು ಅಂತಂದ್ರೆ ಯಾವಾಗ ದಾರ ಕಟ್ಟಿದ್ದು ಬಿಚ್ಚಿ ಸೀದಾ ತೊಗೊಂಡು ಹೋಗಿ ಎಲ್ಲಿ ಬಂದಂದ್ರೆ ಹಳ್ಳಕ್ಕೆ ಹೋದ ಕೆರೆಗೆ ಹೋದ ಅಲ್ಲಿ ಹೋಗಿ ಒಂದು 20 ಮೆಟ್ಲ ಕೆಳಗೆ ಇಳಿಸ್ಬೇಕು ಅವ ಅನ್ಕೊಂಡ ಇಲ್ಲ ನಮ್ಮವ್ವ 9 ತಿಂಗಳು ನಾನು ಹೊತ್ತು ಜೋಪಾನ ಮಾಡ್ಯಾಳ ಹೊಳೆಗೆ ಹೋಗೋದು ಬೇಡ ಹೆಂಗಾರೆ ಯಾಕಂದ್ರೆ ಬದುಕಲಿ ಆ ಬಡಜೀವ ಅಂತ ತಿಳ್ಕೊಂಡು ದಂಡಿಗೆ ಹೋಗಿ ಹಗ್ಗ ಬೇಸ್ತಾನೆ ಅವ ಆಶ್ಚರ್ಯ ಏನಾಯ್ತು ಗೊತ್ತನ್ರಿ ಅವನು ಹೊತ್ಕೊಂಡ್ಬರ್ಬೇಕಿಲ್ಲವ ಆಕೆ ಅವನು ಹೊತ್ಕೊಂಬಂದಾನ ಇಲ್ಲ ಈಕೆ ಓದಾಳ ಅವ್ನಿಗೆ ಇಟ್ಟು ಖುಷಿ ಆತವ ಹೇಳ್ತೀನಿ ಬಾಬಾ ಎಂಥ ಸಮಯ ಬಂತ ಅಂದವ ಹಿಂಗೆ ಅನ್ನೋದ್ರೊಳಗೆ ಅವ್ರ ಅತ್ತೆ ಅಂತಾಳ ಯಪ್ಪ ಹಳೆ ಅಂದ್ರು ನೀನ ಮನಿ ದೇವ್ರು ಅಂದ್ರೆ ನೀನು ನನ್ನ ಯಾಕೆ ಕರ್ಕೊಂಡು ಬಂದಿ ಇಲ್ಲಿಗೆ ನಂದೇನಿಲ್ಲ ಎಲ್ಲ ನಿನ್ನ ಮಗಳದ ಅಂದವ ಅಲ್ಲ ಆಗಿದ್ದಾಗಲ್ಲ ಎದಕ್ಕೆ ಕರ್ಕೊಂಡು ಬಂದು ನಿನ್ನ ಮಗಳು ಹೇಳ್ಯಾಳ ಹೋಗಿ ಹಳದ ಹೋಗದ ಬಾ ಅಂತ ತಿಳ್ಕೊಂಡು ಅನ್ನೋತ್ತಿಗೆ ಆಕೆ ಅಂದ್ಲು ಯಪ್ಪ ನನ್ನ ಮಗಳ ಅಂತಕಲ್ಲ ಅಂತ ಕೆಟ್ಟ ಬುದ್ಧಿಯಾಕಲ್ಲ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಈಕೆ ಮ್ಯಾಲೆ ನಿಂತ್ಕೊಂಡಾಗ ಅವ ಅಂದ ನೋಡಿ ನಿನ್ನ ಮಗಳಲ್ಲಿ ಇದ್ದಾಳ ಕೇಳಂತಂದ ನಿನ್ನ ಮಗಳಲ್ಲಿ ಕೇಳಂತಿಗೆ ಯಪ್ಪ ನೀನ ಒಂದು ಮಾತು ಜೋರು ಕೇಳೋದ್ರಾಗ ಅವ ಅಂದ ಈಗ ಅವು ಕರೆಯಕತ್ತಾಳ ಅವು ಅಂದವ ಅವು ಕರಿತಾವ ಅಂದ್ಕೊಳ್ಳಿ ಈಕೆ ಅಂದ್ಲು ತೋದ್ರೆ ಹೆಣ ಎತ್ತಲೆ ಹೋಗಿ ಮಾತ್ರ ಹೋಗದ್ ಬಂದ್ಲಕ್ಕಿ ಅಂದ್ಕೊಳ್ಳೆ ಆಕೆ ಅಂದ ಯಪ್ಪ ಇನ್ನೊಂದು ಮಾತು ಹೆಂಗಾರ ಇನ್ನೊಂದು ಮಾತು ಹೇಳ ನನ್ನ ಮಗಳಂತ ಕೆಲವಂತಿಗೆ ಅವಂದ ಈಗ ಅತ್ತಿ ಕರೆಕತ್ತಳ ಅತ್ತೆ ಅಂದವ ತೂತು ಮೊದಲು ಹೋಗ್ಯನ್ಲಕ್ಕಿ ಹೇಳ್ತೇನೆ ಅವ್ರು ಆಗಿದ್ರೆ ನಡದಂಡೆ ಬಿಟ್ಟು ಹೋಗವ ಅವ್ರು ಅತ್ತೆ ಅಂದ್ಕೊಳ್ಳೆ ಸೀದಾ ಕಾಲಿಗೆ ಒಂದು ಟೊಂಕಕ್ಕೊಂದು ಬಾಯಿಗೆ ಅರಿಬಿಟ್ಟು ಹಗ್ಗ ಕಟ್ಟಿ ಎಂತಕಿನ ಕೊಟ್ಟಿನ ತಿಳ್ಕೊಂಡು ನಡ ನೀರ ಹೋಗಿ ಒಗದ ಯಾವಾಗ ನಡ ನೀರ ಒಗದ ಇಟ್ಟು ಖುಷಿ ಆತಕಿಗೆ ಎಷ್ಟು ಖುಷಿ ಅಂತಂದ್ರೆ ಮನ್ಯಾಗ ಅತ್ತೆನಕ್ಕೆ ಹೋಗ್ಬೇಕಿದ್ಲ ಅತ್ತೆನಕ್ಕೆ ಇವತ್ತು ಹೋಗಿಬಿಟ್ಲ ನಾನಾ ರಾಣಿ ನನ್ನ ಗಂಡನ ರಾಜ ಅಂತ ತಿಳ್ಕೊಂಡು ಖುಷಿ ಒಳಗೆ ಹೇಳ್ತೀನಿ ನಿಮಗೆ ಆನಂದ ಇಷ್ಟು ಖುಷಿ ಆತಕಿಗೆ ಇಷ್ಟು ಖುಷಿಯಾಗಿರುವ ಗಂಡ ಮ್ಯಾಲ ಬಂದು ಕೂಡಲೇ ಇಬ್ಬರು ಕೂಡಿ ಹಾಡ್ಕೊಂತ ಹೊಂಟ್ರಂತ ಏನಂತ ಆಕೆ ಅನ್ನಕತ್ತ ಭಾಳ ಚಂದ ಏನಂತ ನಾ ಹೇಳಿದಂಗ ಮಾಡಿದಿ ನನ್ನ ಮನಸ್ಸಿಗೆ ಆನಂದ ತಂದಿದಿ ನನ್ನ ರಾಜ ಮುಂದೋರಿ ಏನಂತ ಗೊತ್ತಿಲ್ಲ ಈಕಿಗೆ ಹಾಡಕತ್ತಾಳ ನಾ ಹೇಳಿದಂಗ ಮಾಡಿದಿ ನನ್ನ ಮನಸ್ಸಿಗೆ ಆನಂದ ತಂದಿದ್ದೀನ ರಾಜ ಅಂತ ಆಕೆ ಅನ್ನಕತ್ತಾಳ ಇವ ಸುಮ್ಮನೆ ಹೋಗ್ಬೇಕಿಲ್ಲ ಇವ ಅನ್ನಕತ್ತಾನ ನೀ ಹೇಳಿದಂಗ ಆಗ್ಯಾದ ಮನೆಗೆ ಹೋದ್ರೆ ತಿಳಿತದ ಹೇಳ್ತೀನಿ ಅವ ಇಬ್ಬರು ಕೈ ಹಿಡ್ಕೊಂಡು ಹಾಡ್ಕೊಂತ ಬಂದ್ರೆ ನಮ್ಮ ಅವ್ವ ಹೋಗ್ಯಾಳ ಅಂತೇಳಿ ಅವ್ನ ತಲೆಗಿಲ್ಲ ಅಕ್ಕಿ ತಿಳ್ಕೊಂಡಾಳ ನಮ್ಮ ಮತ್ತೆ ಹೋಗ್ಯಾಳ ಅಂತೇಳಿ ಇಟ್ಟು ಖುಷಿ ಆತ ಬೆಳಗ್ಗೆ ಎದ್ಕೊಳ್ಳಿ ಅವ್ರ ಅತ್ತೆ ಕಸ ಹೊಡ್ಯಾಕತ್ತಾಳ ನಮ್ಮ ಬಂದು ಯಾಕೆ ಕಸ ಹೊಡ್ಯಾಕತ್ತಾಳ ಯವ್ವ ನಿಮ್ಮವೇಲಿ ನಿಮ್ಮವ್ವ ಎದಕ್ಕೆ ನಾವೊಬ್ಬರಿಗೆ ಕೆಟ್ಟದ್ದು ಬಯಸಿದ್ರೆ ಕಾಲಾಯ ತಸ್ಮೈ ನಮಃ ನಾವು ಉತ್ತರ ಕೊಡೋದಿಲ್ಲ ಕಾಲ ಉತ್ತರ ಕೊಡುತ್ತೆ ಸಮಯ ಉತ್ತರ ಕೊಡುತ್ತೆ ಮನೆಯಾಗ ತಂದೆ ತಾಯಿ ದಯವಿಟ್ಟು ತಮ್ಮಲ್ಲಿ ಕಳಕಳಿ ವಿನಂತಿ ತಂದೆ ತಾಯಿ ಜೋಪಾನ ಮಾಡಿರಿ
ನೀವು ತಂದೆ ತಾಯಿ ಜೋಪಾನ ಮಾಡಲ್ಲ, ಅಕಸ್ಮಾತಾಗಿ ನಿಮ್ಮ ಮನೆಗೆ ಬಂದಿರತಕ್ಕಂಥ ಸೊಸೆ ನೀವು ಹೆಂಗೆ ಇನ್ನೊಬ್ಬರ ಮನೆಗೆ ಬಂದಿರಲ್ಲ ಹಂಗೆ ನಿಮ್ಮ ತವ್ರ ಮನೆಯಾಗ ನಿಮ್ಮ ಅಣ್ಣನ ಹೆಂಡತಿ ಏನಾದರೂ ಕೂಡ ನಿಮ್ಮ ತಾಯಿಗೆ ಏನಲ್ಲ ಅಂದ್ರೆ ನಮ್ಮ ಮನೆಗೆ ಅಂತಾಕೆ ಬಂದಾಳೆ, ನಮ್ಮ ಮನೆಗೆ ಇಂತಾಕೆ ಬಂದಾಳೆ, ನಮ್ಮ ಅವ್ವ ಅಂದ್ರೆ ಹಂಗೆ ಕಾಣ್ತಾಳೆ, ನಮ್ಮ ಮತ್ತೆ ಹಿಂಗೆ ಕಾಣ್ತಾಳೆ, ನೀವೇನು ಕಾಣಕತ್ತೀರಿ? ನಿಮ್ಮ ಮನ್ಯಾಗ ನಿಮ್ಮ ಅಣ್ಣನ ಹೆಂಡ್ತಿ ನಿಮ್ಮ ತಮ್ಮನ ಹೆಂಡ್ತಿ ಬಂದಾಕಿ ನಿಮ್ಮ ಅವ್ವನ್ನ ನಿಮ್ಮ ಅಪ್ಪನ ಜೋಪಾನ ಮಾಡೋ ಊರ ಮಂದಿಗೆಲ್ಲ ಹೇಳ್ತಿರ್ತಿರಲ್ಲ, ನೀವು ಮನೆಯಾಗಿದ್ದರು ಅತ್ತಿ ಮಾವನ ಚಂದ ಜೋಪಾನ ಮಾಡ್ತಾರೆ? ಜೋಪಾನ ಮಾಡ್ತಾರೆ ಕರೆ ಹೇಳ್ರಿ ನೋಡೋಣ. ಸುಮ್ಮನೆ ಕೇಳೋಕೆ ಅಷ್ಟಪ್ಪ, ಅದನ್ನೆಲ್ಲಿ ತರ್ತೀನಿ ನೀವು? ಕಾರಣ ಏನು ಅಂತಂದ್ರೆ ದಯವಿಟ್ಟು ಮನ್ಯಾಗ ತಂದೆ ತಾಯಿನ ಜೋಪಾನ ಮಾಡಿರಿ, ಅದರಂಥ ದೇವರು ಇನ್ನೊಂದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡುತ್ತೆ.